ಎಲ್ರಿಗೂ ಸ್ಮಾರಕ ಆಗುತ್ತೆ ಸರ್. ನಮ್ಮ ತಾತಗೆ ಯಾಕೆ ಆಗ್ತಾ ಇಲ್ಲ ಹೇಳ್ಬೇಕಂದ್ರೆ ಉಪೇಂದ್ರ ಅಭಿಮಾನಿ. ಬಟ್ ಆದ್ರೂ ಕೂಡ ನಾವು ವಿಷ್ಣುವರ್ಧನ್ ಅವ್ರಿಗೆ ಈ ಒಂದು ಹೋರಾಟಕ್ಕೆ ನಾವು ಬೆಂಬಲ ಕೂಡ ಬಂದಿದ್ದೀವಿ. ದರ್ಶನ್, ಸುದೀಪ್, ಎಸ್, ಶಿವಣ್ಣ ಈ ಫ್ಯಾಮಿಲಿ ಹೋಗಿ 5 ನಿಮಿಷ ಮಾತಾಡಿದ್ರೆ ಯಾರು ನನ್ನ ಮಗ ಮಾಡಕ್ಕೆ ಅಂತ ಹೇಳ್ತಾನಪ್ಪ. ದುಡ್ಡು ಮಾಡಕ್ ಮಾತ್ರ ವಿಷ್ಣು ಸರ್ ಬೇಕಾ ನಿಮ್ಗೆ? ಅವ್ರ ಬಗ್ಗೆ ಹೋರಾಡಕ್ ಬೇಡವಾ? ರಾಜ್ಕುಮಾರ್ಗೆ ಮಾಡಿದ್ರು, ಅಂಬರೀಷಿಗೆ ಮಾಡಿದ್ರು, ನಮ್ಮ ಬಾಸ್ ಏನ್ ಮಾಡಿದ್ರು ಬಾಸ್? ನಾವ್ ಯಾಕೆ ಸರ್ 16 ವರ್ಷದಿಂದ ಹೋರಾಡ್ಬೇಕು? ಕರ್ಣನೇ ಆಗ್ಬೇಕಾ? ಆಗಲ್ಲ ಅಂತ ಹೇಳ್ಬಿಡ್ರೆ ರಾಜೀನಾಮೆ ಕೊಟ್ಟು ಪ್ರೆಸೆಂಟ್ ಯಾರು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟಿದ್ದೆ ಮನೆಗೆ ಹೋಗ. ನ್ಯಾಯ ಇರ್ಬೇಕು ಸರ್. ಸಿದ್ದರಾಮಯ್ಯ ಸರ್, DK ಶಿವಕುಮಾರ್ ಸರ್, ಪ್ರಾಣ ಬೇಕಾದ್ರೆ ಬಿಡ್ತೀವಿ, ಸ್ಥಳಾಂತರ ಮಾಡಕ್ ಬಿಡಲ್ಲ. ನೀವು ಯಾರೇ ಪೊಲೀಸ್ ಎಷ್ಟೇ ಮಿಲಿಟರಿ ಕರ್ಸ್ಕೊಂಡ್ರು ನಾವು ಯಾವ್ದಕ್ಕೂ ಬಗ್ಗಲ್ಲ. ನಮ್ಗೆ ಬೇಕಷ್ಟೇ, ಯಾರಪ್ಪ ಕೇಳ್ತಲ್ಲ, ಕನ್ನಡಿಗರು ನಮಗ್ ಕೇಳ್ತಾ ಇದೀವಿ. ಸುದೀಪ್ ಏನು ಕಾಮಿಡಿ ಆಕ್ಟ್ರಾ? ದರ್ಶನ್ ಏನು ಸಣ್ಣ ಪುಟ್ಟ ಆಕ್ಟ್ರಾ? ಈ ರಾಜಕೀಯ ನನ್ನ ಮಕ್ಕಳು ಸಿಕ್ಕದೆ ಯಾರು ಸಿದ್ದರಾಮಯ್ಯ ಆಗ್ಲಿ ಯಡಿಯೂರಪ್ಪ ಆಗ್ಲಿ ಎಕ್ಕಳ ತಗೊಂಡು ಹೊಡಿತು. ವಿಷ್ಣುವರ್ಧನ್ ಅಭಿಮಾನಿಗಳ ಆಸೆ ಈಡೇರಿಸಬೇಕು. ಇದು ಸಮಸ್ತ ಅಮೃತ ಅಭಿಮಾನಿಗಳ ಆಸೆ. ಅವ್ರ ಅಭಿಮಾನಿಗಳಾಗಿರೋದಕ್ಕೆ ನಾವು ಪುಣ್ಯ ಪಡಿತೀವಿ. ನಾವು ಪಾರ್ಕಕ್ಕೆ ಜಾಗಕ್ಕೆ ಇಷ್ಟೊಂದು ಒದ್ದಾಡ್ತಿರಲ್ಲ, ಹೊಟ್ಟೆ ಅನ್ನ ತಿಂದ್ರೆ ಏನ್ ತಿಂತೀರ ನೀವು? ಸರ್ಕಾರ 3 ದಿನ ಸರ್ಕಾರ, ಅಭಿಮಾನಿಗಳ ಸರ್ಕಾರ 100 ವರ್ಷ ತಿಳ್ಕರಿ. ರಾಜಸ್ಥಾನದಿಂದ ಬಂದವರಿಗೆ ಇಲ್ಲಿ ಜಾಗ ಕೊಡ್ತೀರ ಅವರಿಗೆ? ಪಕ್ಕ ಕನ್ನಡಿಗ ನಮ್ಮ ಬಾಸು. ಅವ ಹಿಂಗೊಂದು ಸಮಾಧಿಗೆ ಒಂದು ಜಾಗ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ನಿಮ್ ಸರ್ಕಾರ ಬೇಕಂದ್ರೆ ಟ್ವೀಟ್ ಎಲ್ಲರೂ ಮಾಡ್ತಾರೆ. ನಾವು ಕೂತ್ಕೊಂಡು ಮಲ್ಲಿ ಟ್ವೀಟ್ ಮಾಡ್ಬೋದಲ್ಲ? ಟ್ವೀಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಆಗಿಲ್ಲ ಅಂದ್ರೆ ಒಬ್ಬೊಬ್ಬ ವಿಷ್ಣು ಅಭಿಮಾನಿನು 100 ರೂಪಾಯಿ ಇಲ್ಲ 1000 ರೂಪಾಯಿ ಹಾಕ್ತೀವಿ. ನಿನ್ ಬೆಳೆ, ನಿನ್ ಭೂಮಿ ಬೆಳೆ ಅಷ್ಟೇ ನಾವು ಕೊಡ್ತೀವಿ. ರೈತರೇ ನಮಸ್ಕಾರ. ನಾನು ದೀಕ್ಷಿತ್ ಕುಮಾರ್ ಅಂತೇಳಿ, ಪೊಲೀಸ್ ಒಂದು ದಾದ ರಿಲೀಸ್ ಮಾಡಿ ನಾನೇ ಹಂಚಿಕೆದಾರರು. ನಮಗೆ ಇವತ್ತಿನ ದಿವಸ ಇಲ್ಲಿ ಅಭಿಮಾನಿಗಳು ಸೇರಿರೋದು ನೋಡಿದ್ರೆ ತುಂಬಾ ಸಂತೋಷ ಆಗುತ್ತೆ. ಬಟ್ ಉದ್ದೇಶ ತಪ್ಪಾಗಿದೆ. ಇದನ್ನ ಹೋರಾಟ ಮಾಡಿ ತಗೋಬೇಕಾದಂತ ಅವಶ್ಯಕತೆ ಇರಲಿಲ್ಲ. ಒಬ್ಬ ಕಲಾವಿದನಿಗೆ ಅವಕಾಶ ಮಾಡಿಕೊಡ್ಬೇಕಾದ್ದು ಸರ್ಕಾರದ್ದು. 7 ಜನ ಮುಖ್ಯಮಂತ್ರಿಗಳು ಚೇಂಜ್ ಆದ್ರೂ ಕೂಡ ಇನ್ನೂ ಅವಕಾಶ ಮಾಡಿಕೊಟ್ಟಿಲ್ಲ ಅಂದ್ರೆ ತುಂಬಾ ಬೇಸರ ಆಗುತ್ತೆ. ಆದಷ್ಟು ಬೇಗನೆ ಇದನ್ನು ತೀರ್ಮಾನ ತಗೊಂಡು ಅವ್ರ ಸಮಾಧಿ ಎಲ್ಲಾಗಿತ್ತು ಅಲ್ಲೇ ನಮಗೆ ಜಾಗದ ಅವಕಾಶ ಮಾಡಿಕೊಟ್ರೆ ತುಂಬಾ ಒಳ್ಳೆಯದು. ಎಲ್ಲರಿಗೂ ಗೊತ್ತಿದೆ, ಯಾರು ಅವ್ರು ದೊಡ್ಡವ್ರು ತೀರೋದ್ರು ವರ್ಷ ಅಲ್ಲಿ ಹೋಗಿ ಪೂಜೆ ಮಾಡಿ ಎಡೆ ಕೊಡ್ತಾರೆ. ಎಲ್ಲಿ ಸಮಾಧಿ ಆಗಿದೆಯೋ ಅಲ್ಲೇ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಎಲ್ಲ ಇದರಲ್ಲಿ ವಿನಂತಿಸ್ಕೊಡ್ತಾ ಇದ್ದೀವಿ. ಧನ್ಯವಾದ. ಸಾರು, ನಾವು ಬುದ್ಧಿ ಕಂಡು ಮಟ್ಟಿಗೆ ವಿಷ್ಣು ದಾದ ಅಭಿಮಾನಿಗಳು. ಅವತ್ತಿಂದ ಸಾಯೋವರೆಗೂ ಅವ್ರ ಅಭಿಮಾನಿನೇ, ಬದುಕಿರೋವರು ಅವ್ರ ಅಭಿಮಾನಿನೇ. ನಾವು ಕರ್ನಾಟಕದಲ್ಲಿ 2 ಕಣ್ಣು ಅಂತಾರೆ. ಬಲಗಣ್ಣು ರಾಜ್ಕುಮಾರ್ ಅಂತಾರೆ, ಎಡಗಣ್ಣು ವಿಷ್ಣುವರ್ಧನ್ ಅಂತಾರೆ. ಒಂದ್ ಕಣ್ಣಿಗೆ ಬೆಣ್ಣೆ, ಇನ್ನೊಂದ್ ಕಣ್ಣಿಗೆ ಸುಣ್ಣ. ಅಂದ್ರೆ ಒಂದ್ ಕಣ್ಣಿಗೆ ಬೆಣ್ಣೆ, ಒಂದ್ ಕಣ್ಣಿಗೆ ಸುಣ್ಣ ಮಾಡಿದೀರಾ. ಅದೇ ಎಡಗಣ್ಣು ನಿಮ್ಮ ಮುಚ್ಕೊಂಡು ಒಂದ್ ಕಣ್ಣಲ್ಲಿ ನೋಡಕ್ಕಾಗುತ್ತಾ? ಆಗಲ್ಲ. ದಯವಿಟ್ಟು ಎಲ್ಲಾ ನಟರಲ್ಲಿ ಇವರು ಒಬ್ರು ಸೂಪರ್ ಸ್ಟಾರು, ಎಲ್ಲರಿಗಿಂತ ದೊಡ್ಡ ನಟರು. ಒಬ್ಬ ರಜನಿಕಾಂತ್ ಅವ್ರನ್ನ ಹೊಗಳ್ತಾರೆ, ಮೆಗಾಸ್ಟಾರ್ ಚಿರಂಜೀವಿ ಅವರು ಹೊಗಳ್ತಾರೆ, ಅಮಿತಾಬ್ ಬಚ್ಚನ್ ಅವರು ಹೊಗಳ್ತಾರೆ. ವಿಷ್ಣುವರ್ಧನ್ ಅವ್ರ ಬಗ್ಗೆ ಬೇರೆ ಇಂಡಸ್ಟ್ರಿಯಲ್ಲೂ ಹೊಗಳ್ತಾ ಇದ್ದಾರೆ. ನಮ್ಮ ಇಂಡಸ್ಟ್ರಿಯಲ್ಲಿ ಯಾರು ಸಪೋರ್ಟ್ ಮಾಡೋರು ಇಲ್ಲ. ಇವಾಗ ನಮ್ಮ ಇಂಡಸ್ಟ್ರಿಯಲ್ಲಿ ಬಂದು ಸುದೀಪ್ ಸರ್ ಆಗ್ಲಿ, ಎಸ್ ಆಗ್ಲಿ, ದೊಡ್ಡ ದೊಡ್ಡ ನಟರು, ದರ್ಶನ್ ಆಗ್ಲಿ, ಯಾರೇ ಆಗ್ಲಿ, ಇಂಥ ನಟರೆಲ್ಲ ಅವರ ಹೆಸರನ್ನ ಉಪಯೋಗಿಸ್ಕೊಂಡು ಒಳ್ಳೊಳ್ಳೆ ಚಿತ್ರಗಳು ಮಾಡಿ ಕಲೆಕ್ಷನ್ ಮಾಡ್ಕೊತಾವ್ರೆ, ದುಡ್ಡು ಮಾಡ್ತಾ ಇದ್ದಾರೆ. ದುಡ್ಡು ಮಾಡಕ್ ಮಾತ್ರ ವಿಷ್ಣು ಸರ್ ಬೇಕಾ ನಿಮ್ಗೆ? ಅವ್ರ ಬಗ್ಗೆ ಹೋರಾಡಕ್ ಬೇಡವಾ? ಪಾರ್ಕ್ ಬಂದು 2 ಮಾತಾಡಿದ್ರೆ ನಿಮ್ಗೆ ಸಾಯೋ ಗಂಟ ನಾವು ಅಭಿಮಾನಿಗಳು ಐತಾ ಇದ್ದ. ಯಾಕೆ ಹಿಂಜರಿತಾ ಇದ್ದೀರಾ? ನಿಮ್ಗೆ ಏನು ತೊಂದರೆ ಇಲ್ಲ? ನೀವು ಅಭಿಮಾನಿಗಳಾಗಿ ಅವ್ರ ಹೆಸರೇನೋ ಹೇಳಿ, ಅವರು ಇದರಲ್ಲಿ 10 ಪೈಸಾ ಕಲೆಕ್ಷನ್ ಮಾಡಿದ್ದೀರಾ ಅಂದರೆ ನೀವು ಬಂದು ಹೋರಾಡಿ, 10 ನಿಮಿಷ ಬಂದು ನಿಂತ್ಕೊಂಡು ಮಾತಾಡಿ. ಇವತ್ತು ನ್ಯಾಯ, ಧರ್ಮ, ಸತ್ಯ ಅನ್ನೋದು ವಿಷ್ಣು ಸಾರ್ ಬಿಟ್ಟೆ ಇನ್ಯಾರೆಲ್ಲೂ ಕಾಣಿಸ್ತಾ ಇಲ್ಲ. ಅದಕ್ಕೋಸ್ಕರ ಅವ್ರು ಕೇಳ್ಕೊಳ್ಳೋದೇನೆಂದರೆ ವಿಷ್ಣು ಸಾರ್ಗೆ ಯಾವುದೇ ಕಾರಣಕ್ಕೂ ಅನ್ಯಾಯ ಆಗಬಾರ್ದು. ಅನ್ಯಾಯ ಬಿಡಬೇಡಿ. ಇವತ್ತು ಅವ್ರಿಗೆ ಅನ್ಯಾಯ ಆದರೆ ನಾಳೆ ನಮ್ಮ ಮನೆಗಳಿಗೆ ಅನ್ಯಾಯ ಆಗುತ್ತೆ. ದಯವಿಟ್ಟು ಎಲ್ಲರೂ ಸೇರಿ ಹೋರಾಡೋಣ. ಇದಕ್ಕೆ ರಕ್ತ ಕೊಟ್ಟರು ಸರಿ, ಈ ಭೂಮಿನ ನಾವು ಬಿಡೋದಿಲ್ಲ. ಜೈ ಹಿಂದ್, ಜೈ ಕರ್ನಾಟಕ, ಜೈ ವಿಷ್ಣು ಸಾರ್. ಇಷ್ಟೊಂದು ಜನ ಸೇರಿದಾರಲ್ವಾ? 2 ವಿಷಯ ಹೇಳ್ತೀನಿ ಕೇಳಿ. ನಮ್ಮ ಕನ್ನಡದ ಸ್ಟಾರ್ ನಟರು ಯಾರಿದ್ದಾರೆ, ಡೈರೆಕ್ಟ್ ಹೋಗಿ DCM CM ಭೇಟಿ ಮಾಡಿದ್ರೆ 5 ನಿಮಿಷ ಕೆಲಸ. ಈ ದರ್ಶನ್, ಸುದೀಪ್, ಎಸ್, ಶಿವಣ್ಣ ಈ ಫ್ಯಾಮಿಲಿ ಹೋಗಿ 5 ನಿಮಿಷ ಮಾತಾಡಿದ್ರೆ ಯಾರು ನನ್ನ ಮಗ ಮಾಡಕ್ಕೆ ಅಂತ ಹೇಳ್ತಾನಪ್ಪ. ಈ ಸ್ಟಾರ್ ನಟ ಬರೋದು ಇಡೀ 20 ಲಕ್ಷ ಜನ ಬರ್ತಾರೆ.
21 ಲಕ್ಷ ಜನ ಹೋಗಿ ನೀವು ಕುತ್ಕೊಂಡ್ರೆ ಯಾವ CM ಅಲ್ಲ PM ಬಂದು ಮಾಡ್ತಾರೆ 2 ನಿಮಿಷ ಕೆಲಸ. ಆದ್ರೆ ಮನ್ಸು ಮಾಡ್ಬೇಕಷ್ಟೇ. ಸುದೀಪ್ ಏನು ಕಾಮಿಡಿ ಆಕ್ಟ್ರಾ, ದರ್ಶನ್ ಏನು ಸಣ್ಣ ಪುಟ್ಟ ಆಕ್ಟ್ರಾ, ಶಿವಣ್ಣ ಏನು ಕಮ್ಮಿ ದೊಡ್ಡ ಮನೆ ಹುಡುಗರು ಇದ್ದಾರೆ. ಅವ್ರನ್ನ ಕೂಗಾಕು ಲಕ್ಷಾಂತರ ಜನ ಬರ್ತಾರೆ. ವಿಷ್ಣುವರ್ಧನ್ ಹೆಸರು ಸುದೀಪ್ ಸರ್ ಮೂವಿ ಮಾಡಿದ್ದಾರೆ. ಜೊತೆಗೆ ಸುಮಲತಾ ಇದ್ದಾರೆ, ನಮ್ಮ ಕುಚುಕ್ಕು ಅಂಬರೀಷ್ ಅಣ್ಣ ಮಿಸ್ಸಸ್ ಇದ್ದಾರೆ. ಎಲ್ಲ ಮನ್ಸು ಮಾಡಿ 5 ನಿಮಿಷ ಕೆಲಸ ಗುರು. ಆದ್ರೆ ಮನ್ಸು ಮಾಡ್ಬೇಕಷ್ಟೇ. ನಮ್ಗೆ ಯಾಕೆ ಅಂತ ಅನ್ಕೊಂತಿದ್ದಾರೆ, ನಾಳೆ ಅವ್ರ ಹೀರೋಗಳಿಗೂ ಇಂಥ ದುಸ್ಥಿತಿ ಬಂದಾಗ ಅವ್ರಿಗೂ ಇದೇ ತರ ಪರಿಸ್ಥಿತಿ ಬರುತ್ತೆ. ಅವಾಗ ಖಂಡಿತ ನಾವು ಇಷ್ಟವಾದ ಅಭಿಮಾನಿಗಳು ಬಂದೇ ಬರ್ತೀವಿ ನಿಮ್ ಜೊತೆಗೆ. ದಯವಿಟ್ಟು ಈ ಹೋರಾಟ ನೀವು ಕೂಡ ಭಾಗಿಯಾಗಿ. ಅಂಬಿ ಸೇನಾ ಸಮಿತಿಯಿಂದ ಇವತ್ತೇನೋ ವಿಷ್ಣುವರ್ಧನ್ ಭೂಮಿಗೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಅವ್ರ ಹೋರಾಟಕ್ಕೆ ಜಯವಾಗಲಿ. ಅವ್ರ ಜೊತೆ ವಿಷ್ಣುವರ್ಧನ್ ಅಭಿಮಾನ ಜೊತೆ ಅಂಬರೀಷ್ ಅಭಿಮಾನ ಸದಾ ಇರ್ತಾರೆ. ಈ 14 ವರ್ಷದಿಂದ ಅದು ಏನೋ ನೆನೆಗುದಿಗೆ ಬಿದ್ದಿದೆ. ಅಲ್ಲಿ ಒಂದು ಕಾರ್ಯಕ್ರಮ, ಇದು ಒಂದು ಸಮಾಧಿ ನಿರ್ಮಾಣ ಮಾಡಬೇಕು. ವಿಷ್ಣುವರ್ಧನ್ ಅಭಿಮಾನಿಗಳ ಆಸೆ ಈಡೇರಿಸಬೇಕು. ಇದು ಸಮಸ್ತ ಅಂಬರೀಷ್ ಅಣ್ಣನ ಅಭಿಮಾನಿಗಳ ಆಸೆ, ವಿಷ್ಣುವರ್ಧನ್ ಅಭಿಮಾನಿಗಳ ಆಸೆ. ಜೈ ಅಂಬರೀಷ್ ಅಣ್ಣ, ಜೈ ವಿಷ್ಣುವರ್ಧನ್. ನಿಜವಾಗಿ ಹೇಳ್ಬೇಕಂದ್ರೆ ಉಪೇಂದ್ರ ಅಭಿಮಾನಿ. ಬಟ್ ಆದ್ರೂ ಕೂಡ ನಾವು ವಿಷ್ಣುವರ್ಧನ್ ಅವ್ರಿಗೆ ಈ ಒಂದು ಹೋರಾಟಕ್ಕೆ ನಾವು ಬೆಂಬಲ ಕೂಡ ಬಂದಿದ್ದೀವಿ. ಏನಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಲಿ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು ಹೇಗೋ ಅದೇ ರೀತಿ ವಿಷ್ಣುವರ್ಧನ್, ಸಾಹಸ ಸಿಂಹ ವಿಷ್ಣುವರ್ಧನ್ ಕೂಡ ಒಬ್ಬರು ದಿಗ್ಗಜ ನಾಯಕರು, ಒಳ್ಳೆ ಅತ್ಯುತ್ತಮ ಒಳ್ಳೆ ಫ್ಯಾಮಿಲಿ ನಟ. ಅವರಿಂದ ಎಷ್ಟೋ ಜನಗಳು ಬದಲಾವಣೆ ಆಗಿದೆ, ಸಮಾಜಮುಖಿ ಅಂತ ಸಿನಿಮಾಗಳನ್ನ ಮಾಡ್ತಾ ಇದ್ರು. ಈಗ ಉದಾಹರಣೆಗೆ ಯಶ್ ಅವರು ಒಳ್ಳೆ ನಟ, ಅವರು ರಾಮಾಚಾರ್ಯ ಒಂದು ಸಿನಿಮಾನ ಮಾಡಿದ್ರು. ಅವರು ವಿಷ್ಣುವರ್ಧನ್ ಅಭಿಮಾನಿಯಾಗಿ ಅಂತ ಮಾಡೋರ್ಲು, ಅವ್ರು ಯಾಕೆ ಇವತ್ತು ಹೋರಾಟಕ್ಕೆ ಬಂದಿಲ್ಲ? ಆಮೇಲೆ ಸುದೀಪ್ ಅವರು ವಿಷ್ಣುವರ್ಧನ್ ಅಂತ ಒಂದು ಸಿನಿಮಾ ಮಾಡಿದ್ರು, ಅದು 100 days ಆಯ್ತು. ನಾವು ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಈ ಹೋರಾಟಕ್ಕೆ ಎಲ್ರಿಗೂ ಬಂದಿದ್ದೀವಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ವಿಷ್ಣುವರ್ಧನ್, ಜೈ ಕರ್ನಾಟಕ. ಯೂಟ್ಯೂಬ್ ನೀವೇ ನಮ್ಮನ್ನು ಬೆಳೆಸ್ಬೇಕು. ಯಾಕೆಂದ್ರೆ ಯಶ್ ಒಂದು ರಾಮಾಚಾರಿ ಮೂವಿಯಿಂದ ವಿಷ್ಣುವರ್ಧನ್ ಅಂದ್ಬಿಟ್ಟು ಟ್ಯಾಟೋ ಬಂದ್ರು, ಸುದೀಪ್ ವಿಷ್ಣುವರ್ಧನ ಅಂತ ಬಂದ್ರು, ಪ್ರಜ್ವಲ್ ದೇವರಾಜು ಮೊನ್ನೆ ಇನ್ನೊಂದು ಫಿಲಂ ಬಂತು, ಆಮೇಲೆ ದರ್ಶನ್ ಅವರು, ಎಷ್ಟೋ ಜನ, ಮೊನ್ನೆ ಲೀಲಾವತಿ ಅವ್ರದ್ದು ಒಂದು ಇದಾಯ್ತು, ಅವರು ತೀರೋದ್ರು, ಅವ್ರಿಗೂ ಎಲ್ಲ ಜಾಗ ಸಿಕ್ತು. ಈಗ ಪುನೀತ್ ರಾಜ್ಕುಮಾರ್ಗೆ ಎಲ್ಲರೂ ಅಷ್ಟೇ, ಮೇರು ನಟರೆ ಎಷ್ಟೋ ಜನ ಇದ್ರು. ನಾವ್ ಯಾಕೆ ಸರ್ 16 ವರ್ಷದಿಂದ ಹೋರಾಡಬೇಕು? ಕರ್ಣನೇ ಆಗ್ಬೇಕಾ? ಇದೇ ಆಗ್ತಿರೋದು ಸರ್. ನಾವೇನ್ ಗೊತ್ತಾ, ಎಷ್ಟೋ ಜನ ಇವತ್ತೊಂದು ಫಿಲಂ ಸ್ಟಾರ್ಸ್ ಬಂದಿಲ್ಲ, ಯಾರು ಬಂದಿಲ್ಲ, ಇನ್ನೊಂದು ಚಾನೆಲ್ಸೇ ಒಂದು ಇಲ್ಲ. ನೀವು ಯೂಟ್ಯೂಬ್ ಏನಾಯ್ತೋ ಈಗ, ಏನಂದ್ರೆ ಯೂಟ್ಯೂಬ್ ಅವರೇ ಗೆಲ್ಲಿಸ್ಬೇಕು. ನಮ್ಮ 16 ವರ್ಷದ ಹೋರಾಟನ ಯಾವ ಚಾನಲ್ ಇಲ್ಲ ಸರ್, ನೀವೇ ಗೆಲ್ಸಿ ಸರ್. ಇದಕ್ಕಿಂತ ಇನ್ನೇನು, 16 ವರ್ಷದಿಂದ ಹೋರಾಡ್ತಿದ್ದೀವಿ. ನಾನು 93ರಿಂದ ಅಭಿಮಾನಿ ಆಗಿದ್ದೀನಿ ಸರ್. ವಿಷ್ಣುವರ್ಧನ್ ಸರ್ ಏನು ಅನ್ಯಾಯ ಮಾಡಿದ್ದಾರೆ ಹೇಳಿ ಸರ್? ಯಾವ ಸರ್ಕಾರಕ್ಕೆ ಅನ್ಯಾಯ ಮಾಡಿದ್ದಾರೆ, ಯಾವ ಜನರಿಗೆ ಅನ್ಯಾಯ ಮಾಡಿದ್ದಾರೆ ಸರ್? ವಿಷ್ಣುವರ್ಧನ್ ಸರ್ಗೆ 2 ಬಿರುದು ಕೊಟ್ಟಿದ್ದಾರೆ. ಏನು ಗೊತ್ತಾ? ಕತ್ತಲ್ಲಿ, ಶಿವನ ಕತ್ತಲ್ಲಿರುವ ಒಂದು ಹಾವಿನ ಹೆಸರು, ಇನ್ನೂ ಒಂದು ತಾಯಿ ಚಾಮುಂಡೇಶ್ವರಿ ಮೆರೆಯುವಂಥ ಸಿಂಹ. ಇಂಥ ಹೆಸರು ಯಾವ ಹೀರೋಗೈತೆ ಸರ್? ಇವೆಲ್ಲ ಬೇಳೆ ಕೈ ಸೊಳಕ ಮಾಡ್ತಾರೆ ಸರ್. ಇವರೆಲ್ಲ ತಮ್ಮ ಬೇಳೆ ಬೇಯಿಸ್ಕೊಂತಾರೆ ಅಷ್ಟೇ. ಇವರು ವಿಷ್ಣುದಾದನ ಹೆಸರು ಇಟ್ಬಿಟ್ಟು ಸುಮ್ಮನೆ ಪೂರ್ತಿಯಾಗಿ ನೋಡ್ತಾರೆ ಅಷ್ಟೇ. ಈ ಯಾವ ನಟ ಬಂದಿದ್ದಾನೆ ಸರ್ ಇಲ್ಲಿ? ಯಾವ ನಟ ಬಂದಿದ್ದಾನೆ ಹೇಳಿ? ಅವ್ರಿಗೇನು ಇದಿಲ್ವಾ? ಅವ್ರ ಸಿನಿಮಾ ಇದಿಲ್ವಾ? ಅವ್ರ ಹೆಸರು ಬೇರೆ ಸಿನಿಮಾಗಳು, ಅವ್ರ ಹೆಸರು ಬೇರೆ, ಅಚ್ಚಿಗೆ ಬೇರೆ. ಯಾರ್ರೀ ಅವರು? ಅವ್ರ ಹೆಸರು ಯಾಕೆ ಅನ್ನ ತಿಂತಿರಲ್ಲ? ನಿಮಗೆ ಪ್ರಜ್ಞಾನ ಇಲ್ವಾ? ಬರ್ಬೇಕಮ್ಮ ಜ್ಞಾನ ಇಲ್ವಾ? ಇಂಥದ್ರಲ್ಲೂ ಬರ್ಬೇಕಲ್ಲ ಸರ್. ಬೇರೆದ್ರಲ್ಲಿ ಬೇಡ ಬಿಡಿ. ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಬೇಕು ತಾನೆ. ಏನಕ್ಕೆ ಬರಲಿಲ್ಲ? ಮಾತಲ್ಲ ಸರ್, ಹೃದಯದಲ್ಲಿ ಇರ್ಬೇಕು. ಹೃದಯವಂತ ಸರ್ ನಮ್ಮ ದಾದ. ಇಂಥ ದಾದ ಯಾವತ್ತೂ ನಮ್ಮ ಕರ್ನಾಟಕ ಸಿಗಲ್ಲ ಸರ್. ಯಾವ ಸಿನಿಮಾ ಇಂಡಸ್ಟ್ರಿನೂ ಈ ದಾದ ಇಲ್ಲ, ಇಂಥ ದಾದ ಸಿಗಲ್ಲ. ಅಭಿಮಾನಿಗಳಿಗೆ ಎಲ್ಲ ಬೇಡಿಕೆಗೆ ಸ್ಪಂದಿಸಿ ಸರ್ಕಾರದವರು ಒಂದು 10 ಗುಂಟೆ ಜಾಗ ಕೊಟ್ಟು ಅಲ್ಲಿ ಪುಣ್ಯಭೂಮಿ ಮಾಡೋಕೆ ಅವಕಾಶ ಮಾಡಿಕೊಡ್ಬೇಕು. ಇಂಥ ಮಹಾನ್ ನಟರು ಭಾರತ ಚಿತ್ರರಂಗದಲ್ಲಿ ಯಾರೂ ಇಲ್ಲ. ಅವ್ರ ಅಭಿಮಾನಿಗಳಾಗಿರೋದಕ್ಕೆ ನಾವು ಪುಣ್ಯ ಪಡಿತೀವಿ. ನಾವು ಇಂಥ ಮಹಾನ್ ನಟರಿಗೆ ಬರೀ ಮೋಸ. ಒಂದು ಪದ್ಮಭೂಷಣ ಇಲ್ಲ, ಪದ್ಮಾಶ್ರೀ ಇಲ್ಲ, ಕರ್ನಾಟಕ ರತ್ನ ಇಲ್ಲ. ನಾವು ಎಲ್ಲನೂ ಕೇಳ್ಕೋಬೇಕು. ಯಾಕೆ ಕೇಳಬೇಕು? ನಿಮ್ಮ ಕರ್ತವ್ಯ ನೀವು ಕೊಡ್ಬೇಕದನ್ನ. ನಾವು ಕೇಳುವಂಥದ್ದಲ್ಲ, ಅದು ಭಾರಿ ಮೋಸ ಸರ್. ಅದು ಒಂದು 10 ಗುಂಟೆನ ಕೊಡಬೇಕು. ಅವರು ಕೊಟ್ಟು ಎಲ್ಲರೂ ನಮ್ಮ ಅಭಿಮಾನಿಗಳಿಗೆ ಬೇಡಿಕೆಗೆ ಸ್ಪಂದಿಸಬೇಕು. ನೋಡಿ, ರಾಜಕೀಯದವರು 500 ರೂಪಾಯಿ ಕೊಟ್ಟು ಊಟ ಕೊಟ್ಟು ಬಸ್ ಕೊಡಬೇಕು. ಆದ್ರೂ ಇಷ್ಟೊಂದು ಜನ ಸೇರ್ಸೋಕ್ಕಾಗಲ್ಲ ಸರ್. ಲಕ್ಷಾಂತರ ಜನ ಬಂದವರು ಯಾರಿಗೋಸ್ಕರ ಬಂದಿದ್ರು? ಅದು ನಮ್ಮ ದಾದನ ಪವರ್, ತಾಕತ್ತೋದು. ಭಾರತ ಚಿತ್ರರಂಗದಲ್ಲಿ ಇಷ್ಟೊಂದು ಜನಮನ್ನಣೆ ಯಾರಿಗೂ ಇಲ್ಲ. ಕರ್ನಾಟಕದಲ್ಲಿ ಫ್ಯಾನ್ಸ್ ಫಾಲೋವರ್ ಹೊಂದಿರೋ ಕಲಾವಿದರು ಮೊದಲು ನಮ್ಮ ಅಪ್ಪಾಜಿ, ಆಮೇಲೆ ಮಿಕ್ತವರು. ಜೈ ವಿಷ್ಣು ದಾದ. ಅವ್ರ ಕೈಯಲ್ಲಿ ಆಗಿಲ್ಲ ಅಂದ್ರೆ ಒಬ್ಬೊಬ್ಬ ವಿಷ್ಣು ಅಭಿಮಾನಿನು 100 ರೂಪಾಯಿ ಇಲ್ಲ, 1000 ರೂಪಾಯಿ ಹಾಕ್ತೀವಿ. ನಿನ್ ಬೆಳೆ, ನಿನ್ ಭೂಮಿ ಬೆಳೆ ಕೇಳು, ನಾವು ಕೊಡ್ತೀವಿ. ಇದು ವಿಷ್ಣುವರ್ಧನ್ ದಾದ ಅಭಿಮಾನಿಗಳು. ತಾಕತ್ತಿದ್ದೆ ಅದು ಹೆಚ್ಚಾದಷ್ಟು ಇಲ್ಲಿ ತನಕ ರಿಕ್ವೆಸ್ಟ್ ಮುಂದೆ ಕಾಡ
ನಾಯಿ ಹುಟ್ಟೋದು ನಾಯಿ ಹೋದ್ರು ಫಂಕ್ಷನ್ ಮಾಡ್ತೀರಾ? ಪಕ್ಕ ಕನ್ನಡಿಗ ನಮ್ಮ ಬಾಸು ಅವ ಹಿಂಗೊಂದು ಸಮಾಧಿಗೆ ಒಂದು ಜಾಗ ಕೊಡ್ಲಿಲ್ಲ ಅಂದ್ರೆ ನಿಮ್ಗೆ ನಿಮ್ ಸರ್ಕಾರ ಬೇಕಂದ್ರೆ ಅಪಾರ್ಟ್ಮೆಂಟ್ಗಳು ಕಟ್ಟಕ್ಕೆ ಜಾಗಗಳು ಕೊಡ್ತೀರಾ? ಗೌರ್ಮೆಂಟ್ ಜಾಗಗಳು ಒಂದು ಸ್ಪಾರ್ಕ್ಗೆ ಜಾಗಕ್ಕೆ ಇಷ್ಟೊಂದು ಒದ್ದಾಡ್ತಿರಲ್ಲ, ಹೊಟ್ಟೆ ಅನ್ನ ತಿಂದ್ರೆ ಹೇಳ್ ತಿಂತೀರ ನೀವು. ಇನ್ನೊಂದು ದುರಂತ ಏನಂದ್ರೆ ಕನ್ನಡ ರತ್ನ ಕೊಟ್ಟಿಲ್ಲ, ಇದು ಪದ್ಮಭೂಷಣ ಕೊಟ್ಟಿಲ್ಲ ಅಂತ ಹೇಳ್ತಾ ಇದಾರೆ. ಸರ್ ಸರ್ಕಾರ ಏನಕ್ಕೆ ಸರ್ ಕೊಡ್ಬೇಕು? ನಮ್ಮಿಂದ ಸರ್ಕಾರ, ಅವರಿಂದ ನಾವಲ್ಲ. ನಾವು ಕೊಡೋದು ಕರ್ನಾಟಕ ರತ್ನ ಪದ್ಮಭೂಷಣ ಕೇಳ್ಕೊಳ್ಳೋದೇನಪ್ಪ, ಅಭಿಮಾನ ಸ್ಟುಡಿಯೋದಲ್ಲಿ ನಮ್ಗೆ ಪರ್ಮಿಷನ್ ಕೊಡ್ಸಿ ಸ್ಮಾರಕ ನಾವು ಕಟ್ಕೊಂತೀವಿ. ನಮ್ಮ ಬಸ್ತು ನಾವು ಅಭಿಮಾನಿಗಳು ಸಾವಿರಾರು ಕೊಟ್ಟಿದೀವಿ ಕನ್ನಡದಲ್ಲಿ, ನಾವು ಸ್ಮಾರಕ ಕಟ್ಕೊಂತೀವಿ. ನಾವು ಕೇಳ್ತಾ ಇರೋದೇನು ಜಾಗಕ್ಕೆ ಪರ್ಮಿಷನ್ ಕೊಡ್ಸಿ. ನಮ್ಗೆ ಬಾಲಣ್ಣ ಫ್ಯಾಮಿಲಿ ಬಹಳ ಪ್ರಾಬ್ಲಮ್ ಮಾಡ್ತಾ ಇದ್ರೆ ಮಕ್ಕಳು ಕೊಡ್ತಾ ಇಲ್ಲ. ದಯವಿಟ್ಟು ನಮ್ಗೆ ಅಲ್ಲಿ ಏನ್ಕೂ ಪರ್ಮಿಷನ್ ಕೊಡ್ತಾ ಇಲ್ಲ ನಮ್ಮ ಬಾಸ್ತು. ದಯವಿಟ್ಟು ನಮ್ಗೆ ಅಲ್ಲಿ ಪರ್ಮಿಷನ್ ಕೊಡ್ಸಿ. ನಾವು ಮೈಸೂರಲ್ಲಿ ಮಾಡ್ಕೊಂತೀವಿ ಸೆಕೆಂಡ್ರಿ ಇಷ್ಟೇ. ನಮ್ಗೇನು ಹಚ್ಕೊಂಡೆ ನಮ್ ಜಾಗ ಕೊಡಿ. ನಮ್ದು ಪುಣ್ಯ ಭೂಮಿ ಆಗ್ಲೇಬೇಕು, ಬೆಂಗಳೂರಲ್ಲಿ ಆಗ್ಲೇಬೇಕು ಪುಣ್ಯ ಭೂಮಿ. ಅಲ್ಲಿ ಮೈಸೂರಿಗೆ ಸುಮ್ಮನೆ, ಇಲ್ಲಿ ನಿಜ ನಮ್ಮ ಮನೆ ಇದು, ನಮ್ಮ ಮನೆ ಇದು, ಅದು ಸುಮ್ಮ ಮನೆ ಇದು ಬೇಕು. ನಮ್ಗೆ ಜಾಗ ಬೇಕು, ಬೆಂಗಳೂರಲ್ಲಿ ಜಾಗ ಬೇಕು. ಸಿದ್ದರಾಮಯ್ಯ ಸಾರ್, DK ಶಿವಕುಮಾರ್ ಸಾರ್, ನಿಮ್ ತಂದೆ ತಾಯಿ ಸಮಾಧಿ ಎದುರು ಸ್ಥಳಾಂತರ ಮಾಡ್ತಾ ಇದ್ರ ಸಾರ್? ನ್ಯಾಯ ಇರ್ಬೇಕು ಸಾರ್. ಸಿದ್ದರಾಮಯ್ಯ ಸಾರ್, DK ಶಿವಕುಮಾರ್ ಸಾರ್, ಪ್ರಾಣ ಬೇಕಾದ್ರೆ ಬಿಡ್ತೀವಿ, ಸ್ಥಳಾಂತರ ಮಾಡಕ್ ಬಿಡಲ್ಲ. ಜೀವ ಬೇಕಾದ್ರೆ ಕೊಡ್ತೀವಿ, ಸ್ಥಳಾಂತರ ಮಾಡಕ್ ಬಿಡಲ್ಲ ಸಾರ್. ನಿಮ್ಗೇನಾದ್ರು ಮನುಷ್ಯತ್ವ ಅನ್ನೋದಿದ್ರೆ ನಮ್ಮ ಅಣ್ಣವ್ರ ಸ್ಥಳಾಂತರ ಮಾಡಕ್ ಕೊಡಬೇಡಿ. ಪುಣ್ಯಭೂಮಿ ನಮ್ಗೆ ಇಲ್ಲೇಬೇಕು. ನಾವು ಪ್ರಾಣ ಬೇಕಾದ್ರೆ ಬಿಡ್ತೀವಿ, ಸ್ಥಳಾಂತರ ಮಾಡಕ್ ಬಿಡಲ್ಲ. ನೀವು ಮನುಷ್ಯತ್ವ ಅನ್ನೋದಿದ್ರೆ ನಮ್ಮ ಅಣ್ಣವ್ರ ಸಾಹಸ ಸಿಂಹ, ಕರ್ನಾಟಕ ರತ್ನ, ಕರ್ನಾಟಕಕ್ಕೆ ದೇವರಾಗಿರೋ ನಮ್ಮ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರ ಸ್ಥಳಾಂತರ ಮಾಡಕ್ ಕೊಡಬೇಡಿ. ಇಲ್ಲೊಂದು ಪುಣ್ಯ ಸ್ಥಳ ಮಾಡ್ಕೊಡಿ. ಜಾಸ್ತಿ ನಾ ಕೇಳ್ತಾ ಇದ್ದೀವಿ. 5 ಕುಂಟೆ ಜಾಗ ಕೊಡಕ್ ಆಗ್ತಾ ಇಲ್ಲ ಅಂದ್ರೆ ನಿಮ್ ಸರ್ಕಾರಕ್ಕೆ ಯೋಗ್ಯತೆ ಏನಂತ ಗೊತ್ತಾಯ್ತಾ ಇದೆ. ನಿಮ್ ಸರ್ಕಾರಕ್ಕೆ ನಾಚಿಕೇಡು. ಏನ್ ಕೇಳ್ತೀವಿ ಅಂದ್ರೆ, ಈಗ ನಾವು ನಮ್ಮನೆ ಸೈಟ್ ಮನೆ ಕಟ್ಕೊಳ್ಳಕ್ಕೆ ನಮ್ಮ ಅಣ್ಣ ತಮ್ಮದಿರಿಗೆ ಚಿಕ್ಕಪ್ಪರಿಗೆ ಏನು ಕೊಡಿ ಅಂತ ಕೇಳ್ತಾ ಇಲ್ಲ. ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರೋ ವಿಷ್ಣುವರ್ಧನ್, ಸಾಹಸ ಸಿಂಹ ವಿಷ್ಣುವರ್ಧನ್ ಅವರಿಗೆ ನೀವು ಎಲ್ಲಾರ್ಗು ಕೊಟ್ರಿ. ಹೆಸರು ಹೇಳೋದು ಬೇಡ, ಎಲ್ಲಾರ್ಗು ಕೊಟ್ಟಿದ್ರಿ. ವಿಷ್ಣುವರ್ಧನ್ ಏನ್ ಮಾಡಿದ್ರು ನಿಮ್ಗೆ? 10 ಕುಂಟೆ ಜಾಗ ಹೋಗಿ 2 ಎಕರೆ ಕೊಡ್ತೀವಿ ಅಂತ ಹೇಳಿದ್ರಿ. 2 ಎಕರೆ ಬೇಡ 10 ಕುಂಟೆ ಕೊಡಿ ಅಂತ ಕೇಳಿದ್ರು. ಅದು ಕೊಡೋಕ್ಕಾಗಲ್ಲ ಸರ್ಕಾರದವ್ರು ಅಂದ್ರೆ ನಾವೇನಕ್ಕೆ ಬೇಕು? ಅಶೋಕ್ ಅವ್ರು ಬಂದಿದ್ರು, ಇವಾಗ ಮಾತಾಡ್ತೀನಿ ಅನ್ನೋದು. 50% ನಾಯಕರಾಗಿದ್ದಾರೆ. ಅವತ್ತು ಅವ್ರು ಮಾತಾಡ್ಬೋದಿತ್ತು, ಅವರೇ ಸರ್ಕಾರದ ಇತ್ತು, ಅವರೇ ಬೊಮ್ಮಾಯಿರಿದ್ರು ಮುಖ್ಯಮಂತ್ರಿ ಆಗಿದ್ದಾಗ. ಅವರು ಎಲ್ಲ ಯಾಕೆ ಬಗೆಹರಿಸ್ಕೊಳ್ಳಿಲ್ಲ ನಮ್ದ? ಇವೆಲ್ಲ ನಾವು ಬಗೆಹರಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಸರ್ಕಾರಕ್ಕೆ ಮುಂದಿಗೆ ಇವಾಗ ಒಂದು ಇದು ಬಂದಿದ್ದೀವಿ. ಮುಂದಕ್ಕೆ ಭಾರ ಕಠಿಣವಾಗಿ ನಾವು ಉಗ್ರ ಹೋರಾಟ ಮಾಡೋಂತ ರೆಡಿ ಮಾಡ್ತೀವಿ. ಅದಕ್ಕೆ ಮಾತ್ರ ನಾವು ಏನೇ ಮಾಡಿದ್ರೆ, ನೀವು ಯಾರೇ ಪೊಲೀಸ್ ಎಷ್ಟೇ ಮಿಲಿಟರಿ ಕರ್ಸ್ಕೊಂಡು ನಾವು ಯಾವ್ದಕ್ಕೂ ಬಗ್ಗಲ್ಲ. ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆ ಬಂದೇ ಬರ್ತೀವಿ. ಇನ್ನು ಇದೇ ಬಂದಿರೋದಿಲ್ಲ, ಇದಕ್ಕಿಂತ 3 ಬರ್ತೀವಿ. ಈಗ ಮಹಾಭಾರತದಲ್ಲಿ ಕರ್ಣಗೆ ಹೆಂಗೆ ಅನ್ಯಾಯ ಆಯಿತು, ಅದೇ ಥರ ಈಗಿನ ಜನ್ರೇಷನಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ವಿಷ್ಣುದಾದಂಗೆ ಅವಾಗಿಂದ ಕೂಡಲು ಇವಾಗಿನ ತನಕಲ್ವೇ ಅವ್ರು ಇದ್ದಾಗಲೂ ನೆಮ್ಮದಿ ಇಲ್ಲ. ಅವ್ರು ಹೋಗಿ 14 ವರ್ಷ ಆದರೂ ನೆಮ್ಮದಿ ಇಲ್ಲ. ಅನ್ಯಾಯ ಆಗ್ತಿದೆ. ಸರ್ಕಾರಕ್ಕೆ ನಾವೇನು ಹೇಳ್ತಿದ್ದೀವಿ ಅಂದ್ರೆ, ಎಲ್ಲೆಲ್ಲ ಯಾವ್ದಾದ್ಗೋ ನಿಗಮ ಮಾಡ್ತೀರಾ, ಬೇರೆ ಯಾರಿಗೂ ಇಲ್ಲಿ ಜಾಗ ಕೊಡ್ತೀರಾ? ಅವರು ರಾಜಸ್ಥಾನದಿಂದ ಬಂದವರಿಗೆ ಇಲ್ಲಿ ಜಾಗ ಕೊಡ್ತೀರಾ? ಅವರಿಗೆ ಅವ್ರ ಸಮುದಾಯ ಭವನ ಮಾಡೋಕ್ಕೆಲ್ಲ. ಕನ್ನಡದ ಮೇರು ನಟ, ಕನ್ನಡಿಗರ ಅಸ್ಮಿತೆ. ಒಂದು ಡಾಕ್ಟರ್ ರಾಜು, ಎರಡನೇದೇ ಡಾಕ್ಟರ್ ವಿಷ್ಣು. ಇವರಿಬ್ಬರು ಕನ್ನಡದ. ಅದಾದ್ಮೇಲೆ ಪುನೀತ್ ದೇವ್ರೆ, ಇವರು ಮೇರು ಪರ್ವತ. ಇವರು ಕನ್ನಡಿಗರು ಬಂದಿಲ್ವಲ್ಲ, ಒಂದು ಚಾನಲ್ ಫಿಲಂ ಮಾಡ್ತಾರೆ. ಸುದೀಪ್ ಸರ್ ಟ್ವೀಟ್ ಮಾಡೋದಲ್ರಿ, ಟ್ವೀಟ್ ಎಲ್ಲರೂ ಮಾಡ್ತಾರೆ. ನಾವು ಕೂತ್ಕೊಂಡು ಮನೇಲಿ ಟ್ವೀಟ್ ಮಾಡ್ಬೋದಲ್ಲ. ಟ್ವೀಟ್ ಮಾಡೋದು ದೊಡ್ಡ ವಿಚಾರ ಅಲ್ಲ. ಬರ್ಬೇಕ್ರಿ. ಅವ್ರು ಬಂದ್ರೆ ಅವರಿಂದ 1000 ಜನ ಬರ್ತಾರೆ. ಯಶು ನಾನು ಪ್ಯಾನ್ ಇಂಡಿಯಾ ಸ್ಟಾರ್ ಅಂತಲ್ಲ, ಫಸ್ಟ್ ಇಲ್ಲಿಂದ ಹೇಳಿದ್ದು. ಫಸ್ಟ್ ಇಲ್ಲಿ ಕನ್ನಡ ಫಸ್ಟ್ ಬೆಳೆಸ್ದಾಗ ಹೆಸರು ರಾಮಾಚಾರಿ ಅಂತ ನಾವು ಇಷ್ಟು ಬರೀ ಹೆಸರಿಟ್ಟಿರಲ್ಲ. ಯಶಗೋಸ್ಕರ ಹೋಗ್ಲಿಲ್ಲ ನಾವು. ದಾದಾ ಹೆಸರಿದೆ ಅಂತ ಹೋಗಿದ್ದು. ವಿಷ್ಣುವರ್ಧನ್ ಫಿಲಮ್ಗೂ ಕೂಡ ನಮ್ ದಾದಾ, ನಾವು ಸುದೀಪ್ ಅವ್ರನ್ನ ವಿಷ್ಣುವರ್ಧನ್ ಪ್ರತಿರೂಪ ಅಂತ ನೋಡ್ತಾ ಇದ್ದು. ಅವ್ರು ಬರ್ಬೇಕಾಯ್ತ್ರಿ. ರಾಘವೇಲ್ ವೆಂಕಟೇಶ್, ಅಂಬರೀಶ್ ಒಬ್ರೇ ಅಲ್ರಿ, ಅವರು ನಮ್ಮ ನಾಯಕರಿದ್ದಾರೆ. ಅವ್ರಿಗೆ ಹೆಂಗೆ ನೀವು ಸ್ಮಾರಕಕ್ಕೆ ಓಡಾಡ್ಕೊಂಡು ಮಾಡಿದೀರಾ, ಅದೇ ತರ ನಮ್ಮ ವಿಷ್ಣು ಅಪ್ಪಾಜಿ ಇದ್ದಾಗ ಅವ್ರ ಹಿಂದೆ ಓಡಾಡ್ತಿದ್ರಿ. ನಾವು ಎಲ್ಲ ಮಾಡ್ಬೇಕ್ರಿ. ನೀವೆಲ್ಲ ಓಡಾಡ್ಕೊಂಡು ಅವ್ರ ಋಣದಲ್ಲಿದ್ದೀರಾ ನೀವೆಲ್ಲ. ಇನ್ನು ಮುಂದೆ ಇದಾಗಲ್ಲ, ಆಗ್ಬಾರ್ದು. ಸಿದ್ದರಾಮಯ್ಯ ಸರ್ಕಾರ ಇದೆ ಸಾಹೇಬ್ರು, ದಯವಿಟ್ಟು ನಿಮ್ ಮುಖಾಂತರ ಹೇಳ್ತಾ ಇದೀನಿ. ಸಿದ್ದರಾಮಯ್ಯ ಸಾಹೇಬ್ರು ಇದಕ್ಕೊಂದು ಅಂತ್ಯ ಕಾಣಿಸ್ಬೇಕು. ನಮ್ಮ ಸಾಹಸ ಸಿಂಹನ್ಗೆ ಅಣ್ಣವ್ರಿಗೆ ಹೆಂಗಾಗಿದೆ ಅದೇ ತರ ಒಂದ್ ಕಡೆ ಸುಣ್ಣ ಒಂದ್ ಕಡೆ ಬೆಣ್ಣೆ ಮಾಡಬಾರ್ದು. ಅವರಿಬ್ಬರು ಚೆನ್ನಾಗಿದ್ರು.
ಎರಡು ಕನ್ನಡ ಇಂಡಸ್ಟ್ರಿಗೆ ಎರಡು ಕಣ್ಣು. ಈ ನಮ್ಗೆ ಕಣ್ಣಿಗೆ ಕನ್ನಡದವರೆಲ್ಲ ಒಂದೇ ಸರ್. ದಯವಿಟ್ಟು ಅನ್ಯಾಯ ಆಗ್ತಿದೆ. ನಾವು ತಡ್ಕೊಂಡಿರಲ್ಲ. ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ. ನಾವು ಅಲ್ಲಿ ಇದು ಮುಂದಿನ ದಿನಗಳಲ್ಲಿ ಇದು ಸರಿ ಮಾಡಲಿಲ್ಲ ಅಂದ್ರೆ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ. ನಾವು ಸರ್ಕಾರಕ್ಕೆ ಏನ್ ತಿಳಿಸ್ಬೇಕು ಅದು ತಿಳಿಸ್ತೀವಿ. ಸುಮಾರು 2009ರಿಂದ ಪ್ರತಿ ಹೋರಾಟನೂ ಮಾಡ್ಕೊಂಡೇ ಬಂದಿದ್ದೀವಿ. ಹೋರಾಟ ಮಾಡಿ 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 ಇಷ್ಟು ವರ್ಷಗಳ ತನಕ ಮಾಡಿ ಕೂಡ ಇದು ಪ್ರಯೋಜನಕ್ಕೆ ಬಂದಿಲ್ಲ. ಇನ್ನು ಮುಂದೆ ಆದರೂ ಪ್ರಯೋಜನ ಬರ್ಬೋದು ಅಂತ ಒಂದು ನಂಬಿಕೆಯಲ್ಲಿ ನಾವಿದ್ದೀವಿ. ಮುಖ್ಯವಾಗಿ ಹಿಂದೂ ಸಂಪ್ರದಾಯದ ಪ್ರಕಾರ ಇದು ನಮ್ಮ ಎಲ್ಲಿ ಅಂತ್ಯ ಸಂಸ್ಕಾರ ಆಗಿದೆಯೋ ಅದೇ ಜಾಗ ನಮಗೆ ಶ್ರೇಷ್ಠ ಅಂತ. ಆದ್ರಿಂದ ಈ ಜಾಗ ಯಾವುದೇ ಕಾರಣಕ್ಕೂ ಬಿಟ್ಕೊಡೋಕ್ಕೆ ನಾವು ಸಿದ್ಧರಿಲ್ಲ. ಅಕಸ್ಮಾತ್ ಅಂಥದ್ದೇನಾದರೂ ನಡೀತು ಅಂತ ಅಂದರೆ ನಮ್ಮ ರಕ್ತ ಕೊಡ್ತೀವಿ ಹೊರತು ಜಾಗ ಬಿಡಲ್ಲ. ಇದಂತೂ ಕಟ್ಟಿಟ್ಟು ಬುತ್ತಿ. ಇಡೀ ಕರ್ನಾಟಕದ ಜನತೆ ಒಂದೇ ದೃಷ್ಟಿಯಿಂದ ನೋಡ್ತಾ ಇದ್ರೆ ವಿಷ್ಣು ಅಭಿಮಾನಿಗಳು ಜೀವ ಬಿಡ್ತೀವಿ ಹೊರತು ಭೂಮಿ ಬಿಡಲ್ಲ. ಬಸ್ ಬಹಳ ತುಂಬಾ ಬೇಜಾರಾಯ್ತೈತೆ. ಎಲ್ಲಾರ್ಗು ಮಾಡಿದ್ರು, ರಾಜ್ಕುಮಾರ್ಗ್ ಮಾಡಿದ್ರು, ಅಂಬರೀಷಿಗೆ ಮಾಡಿದ್ರು, ನಮ್ಮ ಬಾಸ್ ಏನ್ ಮಾಡಿದ್ರು ಬಾಸ್? ಬಹಳ ಬೇಜಾರಾಯ್ತಾ ಇದೆ. ಅವ್ರಿಗೆ ಒಂದು ಸ್ಥಳ ಇದೆ. ನಮ್ಮ ಇಷ್ಟೋರ್ದ ಏನ್ ಮಾಡವ್ರೆ? ನಮ್ಮ ತಂದೆ ಏನ್ ಮಾಡವ್ರೆ? ಅಪ್ಪಾಜಿ ಈ ರಾಜಕೀಯ ನನ್ನ ಮಕ್ಕಳು ಸಿಕ್ಕದೆ ಯಾರು ಸಿದ್ದರಾಮಯ್ಯ ಆಗ್ಲಿ ಯಡಿಯೂರಪ್ಪ ಆಗ್ಲಿ ಎಕ್ಕಡ ತಗೊಂಡು ಹೊಡಿತು ಹೇಳೋದು. ಅವ್ರಿಗೆ ಒಂದು ಸ್ಥಳ, ಇವ್ರಿಗೆ ಒಂದು ಸ್ಥಳ, ಅದು ಕೊಡೋದು ಕೊಡ್ತಾ ಇಲ್ವಲ್ಲ ಸರ್? ನಮ್ಗೆ ಇಲ್ಲಿ ಸ್ಮಾರಕ ಇಲ್ಲಿ ಆಗ್ಲೇಬೇಕು ಗುರು. ನಮ್ಗೆ ಪುಣ್ಯ ಭೂಮಿ ಇಲ್ಲಿ ಆಗ್ಲೇಬೇಕು. ಪುಣ್ಯ ಭೂಮಿ ಆಗ್ಲಿಲ್ಲ ಅಂದ್ರೆ ಬಿಡಲ್ಲ. ಇದು ಮಾಮೂಲಿನ ಜೋರಾಗಿ ನಡೀತದೆ ಗಲಾಟೆ. ಇದು ಆಗ್ತಾರೆ ಹೆಸರಿಗೆ ಎಲ್ಲ ಸುರೇಶ್ ಕುಮಾರ್ ಆಗ್ತಾರೆ, ಸುದೀಪ್ ಆಗ್ತಾರೆ, ದರ್ಶನ್ ಆಗ್ತಾರೆ, ಎಲ್ಲ ಆಗ್ತಾರೆ. ಇಲ್ಲ ಅವ್ರ ಸಮಾಧಿ ಬಂದು ಫಿಲ್ಮ್ ನಟ ಇರೋ ಊರ್ ಬಗ್ಗೆ ಆಗ್ತಲ್ಲ. ಅವ್ರು ಬರೀ ರೊಕ್ಕ ಗಳಿಸಿದ್ದಾರೆ. ನಾನು ಸುದೀಪ್ ದೊಡ್ಡ ಅಭಿಮಾನಿ. ಅಂದ್ರೆ ಇಲ್ಲಿ ಎಲ್ಲ ಬಂದು ಹೋರಾಡೋದು ವೇಸ್ಟ್. ಅವ್ರೆಲ್ಲ ಇದ್ದು ನಟ ಇರ್ಲಿ ಕಡೆ ನಮ್ಮ ಕಾಂಟ್ಯಾಕ್ಟ್ಸ್ ಅಷ್ಟೇ. ಬರೇ ದೊಡ್ಡ ಯಾರು ಅಂತವ್ರ ಮೇಲೆ ಹೋಗಿ ಬರ್ತಾರೆ. ತಳಾಂತರ ಕನ್ನಡ ಚಿತ್ರಗಳನ್ನು ಬೆಳೆಸ್ಕೊಂಡ್ಬಂದಿದ್ದವ್ರು ಯಾರು? ಡಾಕ್ಟರ್ ವಿಷ್ಣುವರ್ಧನ್. ಒಂದು ಹೆಣ್ಣಿಗೆ ಗೌರವ ಸಿಗಬೇಕಂದ್ರೆ ಡಾಕ್ಟರ್ ವಿಷ್ಣುವರ್ಧನ್ ಅಪ್ಪಾಜಿ ಅವ್ರು ಬಿಟ್ರೆ ಮತ್ತೆ ಇನ್ನೊಬ್ಬರಿಗೆ ಯಾರಿಗೆ ಗೌರವ ಸಿಗಲ್ಲ. ಎಲ್ಲರೂ ಯಾರು ಫಿಲ್ಮ್ ನಟ ಒಬ್ಬರನ್ನು ಬಂದಿದ್ದಾರೆ ಇವತ್ತು ನಮ್ಮಲ್ಲಿ. ಬರೀ ಅಭಿಮಾನಿಗಳು ಎಲ್ಲ ಬಡವರು. ನಮ್ಮ ಶಾಪುರದಲ್ಲಿ ಎಷ್ಟು ಕಷ್ಟ ಗೊತ್ತಿಲ್ಲ. ಅಂದ್ರೆ ನಮ್ಗೆ 100 ಕೆಲಸ ಬಿಟ್ಟು ಬಂದು ಒಟ್ಟೆ ನಮ್ಗೆ ವಿಷ್ಣುವರ್ಧನ್ ಅಪ್ಪಾಜಿ ಸಮಾಧಿ ಆಗ್ಲೇಬೇಕು. ಇಷ್ಟು ಜನ ನೋಡ್ರಿ, ಒಬ್ಬರ ಇಬ್ಬರಲ್ಲ 1 ಲಕ್ಷ ಜನ ಮನಸ್ಸು ಮಾಡಿದ್ರೆ ನಮ್ಮ ಅಭಿಮಾನಿಗಳು ಇಲ್ಲಿ ಎಷ್ಟು ಅಂದ್ರೆ ತಲಾ 100 ರೂಪಾಯಿ ಹಾಕಿದ್ರೆ ಏನಾದ ಎಲ್ಲ 20 10 ಗುಂಟೆ ಅಲ್ಲ 20 ಎಕರೆ ನಾವೇ ಕೊಡಬೇಕು. ಅಷ್ಟೊಂದು ಆ ಕೆಲಸ ನೀವು ಮಾಡಬೇಡ್ರಿ. ಗೌರ್ಮೆಂಟ್ ಕೊಳ್ಳೆ ನೀವು ಕೊಡ್ಬೇಕು. ಆಗಲ್ಲ ಅಂತ ಹೇಳ್ಬಿಡ್ರೆ ರಾಜೀನಾಮೆ ಕೊಟ್ಟು ಪ್ರೆಸೆಂಟ್ ಯಾರು ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟು ನಿಮ್ಮ ಮನೆಗೆ ಹೋಗ ಕೋತೀವಿ ಜಾಗ ಒಂದಾಗಲ್ಲ. ಎಷ್ಟನ್ನ ಕೊಟ್ಟಿವಿ ನಾ ಕೊಟ್ಟು ಕೋತೀವಿ ಆಸ್ತಿ. ಅಪ್ಪಾಜಿ ಅಂದ್ರೆ ಸುಮ್ಮನೆ ಮಾಡ್ರಿ. ಎಲ್ಲರಿಗೂ ಸ್ಥಾನ ಕೊಡ್ತೀವಿ ನಾವು. ಅಪ್ಪಾಜಿಗೆ ಯಾಕೆ ಸ್ಥಾನ ಕೊಡಲ್ಲ ನೀವು? ಹೇಳ ದೊಡ್ಡ ದೊಡ್ಡ ನಟರಿಗೆ ಎಲ್ಲ ಕೆಲಸ ಮಾಡ್ತಾರೆ. ಅಪ್ಪಾಜಿ ಅಂದ್ರೆ ಬರೋದಿಲ್ಲ. ಮುತ್ತಿಗೆ ಹಾಕ್ತೀವಿ. ಎಲ್ಲರೂ ಅವರು ಜಾಲಿ ಹಾಕ್ಬೋದು. ನಮ್ಮ ಶಾಪುರ್ಲಿಂದ ಜಾಲಿ ಕಡ್ಕೊಂಬಂದು ಸುತ್ತ ಜಾಲಿ ಹಾಕ್ತೀನಿ ವಿಧಾನಸೌಧ ಹತ್ರ. ಒಳಗ ನಡೆಯಕ್ಕೆ ಹೋಗ್ಬಾರ್ದು. ಆದಷ್ಟು ಬೇಗ ನಮ್ಮ ಅಪ್ಪಾಜಿ ಸಮಾಧಿ ಮುಂದೆ ಹಾಗೆ ಎಲ್ಲ ಬೇಕು. ಎಲ್ಲರೂ ಹೆಂಗ್ ಮಾಡಿದ್ರೆ ಪ್ರೆಸಿಡೆಂಟ್ ಅವ್ರಿಗೆ ಅಷ್ಟೇ ಮಾಡಿ ಕೊಡಬೇಕು. ಅವ್ರಂದ್ರೆ ಏನ್ ಸಾಮಾನ್ಯ ಜನ ತಿಳ್ಕೊಂಡ್ರೆ ಜನರು ನೋಡ್ರಿ ಎಷ್ಟು ಬಂದಾರೆ, ಸಾವಿರಾರು ಜನ ಬಂದಾರೆ. ಅವ್ರ ಮುಖನ ನೋಡಿ ಏನೋ ಮಾಡ್ರಿ. ಒಂದಾಳೆ ಅವ್ರ ಕೈಲಿ ಒಂದಾಳೆ ನೀವು ಇಷ್ಟೇ ಸುಳ್ಳು ಹೇಳ್ಕೊಂಡ್ ಹೋದ್ರಲ್ಲ, ನಾಳೆ ಅಭಿಮಾನಿಗಳು ಬೆಂಕಿ ಹಚ್ಚದೆ ಗ್ಯಾರಂಟಿ. ನೀವು ಯಾರು ನಿಮ್ಮ ಸರ್ಕಾರ 3 ದಿನ ಸರ್ಕಾರ, ಅಭಿಮಾನಿಗಳ ಸರ್ಕಾರ 100 ವರ್ಷ ತಿಳ್ಕರಿ. ನಮ್ಮಿಂದಲೇ ನೀವು ಓಟು, ನಿಮ್ಮಿಂದಲೇ ನಾವು ಬದುಕಲ್ಲ. ಜಮೀನ್ದಾರ ಸಲ ನಮ್ಮಿಂದಲೇ ನಾವು ಕಣಯ್ಯ, ನಿಮ್ಮಿಂದಲೇ ನಾವು ಕಡಿವರೆಗೂ ರಾಜ್ಯ. ನೀವು 5 ವರ್ಷ ಆದ್ರೆ ಅಲ್ಲ ಕಡಿತಾ ಇದ್ರೆ ನಾವು ರಾಜ್ಯನೇ ಮಾಡೋದಕ್ಕೆ. ಏನಾದ್ರೂ ನಮ್ಗೆ ಅಪ್ಪಣೆ ಕೊಟ್ಟರೆ ಸಾಕು. ಜೈಲಿಗೆ ಹೋದ್ರೂ ಪರವಾಗಿಲ್ಲ, ಕೇಸ್ ಹಾಕಿಸೋದು ಪರವಾಗಿಲ್ಲ. ಎಲ್ಲ ಕಲಾವಿದರು ಇದು ಇನ್ನೊಂದು ಮುಖ್ಯವಾದ ಏನಪ್ಪಾ ಅಂದ್ರೆ ಎಲ್ಲ ಅಭಿಮಾನಿಗಳು ಸೇರ್ಬೇಕು. ಎಲ್ಲ ನಟರು ಅಭಿಮಾನಿಗಳು ಸೇರ್ಬೇಕು. ದಯವಿಟ್ಟು ಎಲ್ಲ ಅಭಿಮಾನಿಗಳು ಹೇಳ್ಕೊಳ್ಳೋದು ಏನಪ್ಪಾ ಅಂದ್ರೆ ಎಲ್ಲರೂ ಅಭಿಮಾನಿಗಳೆಲ್ಲ ನಾವೆಲ್ಲ ಒಂದೇ. ನಾವು ಹುಡುಗರಾದಾಗಿಂದ ನಾವು ಅಣ್ಣ ಅಭಿಮಾನಿ. ನಾವು ಬರ್ತಿಂದಲೂ ಲೆಫ್ಟ್ ನಾವು ಅವ್ರ ಆದರ್ಶ ನೋಡಿ ನಮಗೂ ಒಂದು ಆಸೆ ಇತ್ತು. ಅವರು ಎಸ್ ಪಿ ಬಾಲಸುಬ್ರಹ್ಮಣ್ಯ ಕರೆಸಿ ದೊಡ್ಡ ಕಾರ್ಯಕ್ರಮ ಮಾಡಿದ್ರು ಆದರ್ಶ ನೋಡಿ ಅಂತ. ಆದರೆ ಭಗವಂತನ ಅದನ್ನ ಯಾವ ರೀತಿ ಇರುತ್ತೆ ಅಂತ ನೀವು ನೋಡ್ತಿರಲ್ಲ. 8 ಒಂದರಪ್ಪ ಇಲ್ಲಿ ಅಂತ ಮಾಡ್ತಿದ್ದೆ ನಾವು. ನಿಜವಾದ ದೇವರು ಅನ್ನೋರು ಇಲ್ಲಿದ್ದಾರೆ ನೋಡ್ರಿ. ದೇವರು ನಿಜವಾದ ದೇವರು ವಿಷ್ಣುವರ್ಧನ್ ದೇವರು. ರಾಜಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ, ರಾಜಸಿಂಹ ಡಾಕ್ಟರ್ ವಿಷ್ಣುವರ್ಧನ್ಗೆ. ಇಲ್ಲಿವರೆಗೂ ಸಾಂಗ್ಯ ಮಾಡಿದ್ದಾರೆ. ಈಗಲೂ ಸರ್ಕಾರ ಎಚ್ಚೆತ್ಕೊಂಡಿಲ್ಲ ಅಂದ್ರೆ ಹೋರಾಟಕ್ಕೆ ಕೂಡ ಸಹಿ ಅಂತ ಹೇಳ್ತಿದ್ದಾರೆ ನಮ್ಮ ಅಭಿಮಾನಿಗಳು. ಸೊ ಇನ್ನೊಂದು ಏನಪ್ಪ ಅಂದ್ರೆ
ವಿಷ್ಣುದಾದ ಅಭಿಮಾನಿಗಳು ಅಂದ್ರೆ ನಮ್ಮವರ ನಾವೇ ಬಿಡಿ ಸಪೋರ್ಟ್ ಮಾಡೋದಂತ ತಿಳ್ಕೊಬೇಡಿ. ಇವಾಗ ಇವ್ರಿಗೆ ಬಂದಿರೋ ಒಂದು ಕಷ್ಟನ ನಾಳೆ ನಿಮ್ಗೆ ಹೀರೋ ಬಂದ್ರೆ ನೀವೇನ್ ಮಾಡ್ತೀರಾ? ಸೊ ಈಗ ನೀವು ನಮ್ಮ ಕೈ ಜೋಡಿಸಿದ್ರೆ ನಾಳೆ ನಾವು ಕೂಡ ನಿಮ್ ಹೀರೋ ಇಂಥ ದುಸ್ಥಿತಿ ಬರ್ತಾ ಇರೋ ಹಾಗೆ ನಾವು ನೋಡ್ಕೊಳ್ತೀವಿ, ನಾವು ನಿಮ್ ಕೈ ಜೋಡಿಸ್ತೀವಿ. ಆದ್ರಿಂದ ಎಲ್ಲರೂ ಈ ಒಂದು ಹೋರಾಟಕ್ಕೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.